ಇದೀಗ ಬಂದಿರುವಂತ ಸುದ್ದಿ ಗೃಹಲಕ್ಷ್ಮಿಯರಿಗೆ 16ನೇ ಕಂತಿನ ಹಣ ರಿಲೀಸ್. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್, ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ. ಇದೀಗ ಎಲ್ಲರೂ 15ನೇ ಕಂತಿನ ಹಣ ಪಡೆದಂತ ಗೃಹಲಕ್ಷ್ಮಿಯರು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ಸೊ ಈಗ ಬಂದಿರುವಂತ ಗುಡ್ ನ್ಯೂಸ್ ಪ್ರಕಾರ 16ನೇ ಕಂತಿನ ಹಣ ರಿಲೀಸ್ ಆಗಿದೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ. ಇದು ಜೊತೆಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಇದೆ. ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ಇನ್ನು 15ನೇ ಕಂತಿನ ಹಣ ಯಾಕೆ ಯಾರಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಏನು ಅವ್ರಿಗೆ ಹಣ ಬರುತ್ತಾ ಇಲ್ಲ, 15ನೇ ಕಂತಿನ ಹಣ ಯಾಕೆ ಬರೋದು ಲೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ 15ನೇ ಕಂತಿನ ಹಣ ಕೆಲವರು ಮಾತ್ರ ಪಡೆದಿದ್ದಾರೆ. ಸೊ ಅಂದ್ರೆ ಇನ್ನು ಕೆಲವರಿಗೆ, ಬಹಳಷ್ಟು ಮಂದಿಗೆ 15ನೇ ಕಂತಿನ ಹಣ ಬಂದಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಬಂದಿಲ್ಲ, ಏನಾಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಬ್ಯಾಂಕ್ ಗಳಿಗೆ ಹೋಗಿ ಕೇಳಿ ಬರ್ತಾ ಇದ್ದಾರೆ, ಆದ್ರೂ ಕೂಡ ಹಣ ಬಂದಿಲ್ಲ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ಎರಡು ಹೊಸ ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ. 16ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್, ಮತ್ತೆ ಅದ್ರ ಜೊತೆಗೆ 15ನೇ ಕಂತಿನ ಹಣ ಕೆಲವರಿಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈ ಎರಡು ಹೊಸ ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಪ್ರತಿ ತಿಂಗಳ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಕೌಂಟ್ಗೆ ಬರಬೇಕಾದ್ರೆ ಬಹಳಷ್ಟು ತಲೆನೋವು ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಒಂದು ರೀತಿ ಹೇಳುತ್ತೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ರೀತಿ ಹೇಳ್ತಾರೆ. ಆದ್ರೂ ಕೂಡ ಪ್ರತಿ ತಿಂಗಳ ಹಣವನ್ನ ಬಿಡುಗಡೆ ಮಾಡಬೇಕಾದ್ರೆ 108 ಸಮಸ್ಯೆಗಳು ಬರ್ತಾನೆ ಇರ್ತವೆ. ಈಗ ಗೊತ್ತಿರಬಹುದು ನಿಮಗೆ, ಕಳೆದ 20 ದಿನಗಳಿಂದ ಹೇಳ್ತಾನೆ ಇದ್ದಾರೆ 15ನೇ ಕಂತಿನ ಹಣ ರಿಲೀಸ್ ಆಯ್ತು, ಹಣ ಬಿಡುಗಡೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಮಂದಿಗೆ 15ನೇ ಕಂತಿನ ಹಣ ಬಂದಿಲ್ಲ. ಸೊ ಇಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಆಮೇಲೆ ನಿಮ್ಗೆ 16ನೇ ಕಂತಿನ ಹಣದ ಒಂದು ರಿಲೀಸ್ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರಲ್ಲಿ 15ನೇ ಕಂತಿನ ಹಣ ಯಾಕೆ ಡಿಲೇ ಆಗಿದೆ, ಕೆಲವರಿಗೆ ಬಂದಿಲ್ಲ ಅಂದ್ರೆ, ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಕೆಲವರು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು. ಸೊ ಮತ್ತೆ ಕೆಲವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ರೇಷನ್ ಕಾರ್ಡ್ ಗಳನ್ನ ವಾಪಸ್ ಕೊಟ್ರು. ಇಲ್ಲಿ ಆಗಿದೆ ಪ್ರಾಬ್ಲಮ್. ಇಲ್ಲಿ ಏನಪ್ಪಾ ಅಂತಂದ್ರೆ, ಯಾರ್ಯಾರು ರೇಷನ್ ಕಾರ್ಡ್ಗಳು ರದ್ದಾಗಿದ್ವು, ಸೊ ಅಂತವರ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ತಡೆ ಹಿಡಿಯಲಾಗಿದೆ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಪ್ರಾಬ್ಲಮ್ ಇದೇ ರೀತಿಯಾಗಿದೆ. ಅಂದ್ರೆ ಇವ್ರಿಗೆ ಹಣ ಬರಲ್ಲ ಅಂತಲ್ಲ, ಬರುತ್ತೆ, ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ತಿಳಿದು ಬಂದಿದೆ. ಸೊ ಅಂದ್ರೆ ಇಲ್ಲಿ ಕೆಲವರಿಗೆ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಸೊ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಲ್ಲಿ ತೊಂದರೆ ಆಗಿದೆ. ಕೆಲವರಿಗೆ ಏನಾಗಿದೆ, ಕೆಲವೊಂದು ಗೃಹಲಕ್ಷ್ಮಿಯರಿಗೆ ಟೆಕ್ನಿಕಲ್ ಎರರ್ಸ್ ಆಗಿದೆ ಅಂತೆ. ಸೊ ಅದನ್ನ ಮುಂದೆ ನಿಂತ್ಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅದನ್ನ ಬಗೆಹರಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ಹಣ ಬಿಡುಗಡೆ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ, ಸೊ ಅಂತವ್ರಿಗೆ ಸ್ಟ್ರಗಲ್ ಆಗಿದೆ. ಸೊ ಅವ್ರಿಗೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ 15ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಇನ್ನು 16ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಹೇಳಿತ್ತು 16ನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ವಿ ಅತಿ ಶೀಘ್ರದಲ್ಲಿ ಅಂತ. ಅದೇ ಪ್ರಕಾರ ಈಗ ಇವತ್ತ ಏನಿದೆ, ರಾಜ್ಯ ಸರ್ಕಾರ 16ನೇ ಕಂತಿನ ಹಣದ ಒಂದು ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇದು ಪ್ರಾಸೆಸ್ ಆಗ್ಲೇ ನಡೆದಿದೆ. ಇನ್ನೇನು ಆರ್ಥಿಕ ಇಲಾಖೆಗೆ ಬಂದಿದೆ. ಆರ್ಥಿಕ ಇಲಾಖೆಯಿಂದ ಡೆಬಿಟ್ ಪುಷ್ ಆಗುತ್ತೆ, ಅಲ್ಲಿಂದ ಅಂದ್ರೆ ಟ್ರೆಜರಿಲಿಂದ ಬ್ಯಾಂಕ್ ಗಳಿಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು 16ನೇ ಕಂತಿನ ಹಣ ಬರುತ್ತೆ. ಸೊ ಅಂದ್ರೆ ಇವತ್ತ ರಾಜ್ಯ ಸರ್ಕಾರ ಹಣವನ್ನ ಟ್ರಾನ್ಸ್ಫರ್ ಮಾಡಿದೆ. ಮೇ ಬಿ ನಿಮ್ಗೆ ಇನ್ನೊಂದು 2-3 ದಿನಗಳಲ್ಲಿ ಈ ಒಂದು 16ನೇ ಕಂತಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಹಾಗಾದ್ರೆ ವೇಟ್ ಮಾಡ್ತಾ ಇರ್ರಿ, 15ನೇ ಕಂತಿನ ಹಣ ಕೂಡ ಬರುತ್ತೆ, ಮತ್ತೆ 16ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ.